ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗಂತೂ ಗುಡ್ ಮಾರ್ನಿಂಗ್ ಆಗಿರಲ್ಲ. ನಾನು ಆ ವಿಡಿಯೋನ ರೆಕಾರ್ಡಿಂಗ್ ಮಾಡುವಾಗ ಗುಡ್ ಮಾರ್ನಿಂಗ್ ಆಗಿತ್ತು. ಇವದೆಲ್ಲ ವಿಡಿಯೋ ಶೂಟ್ ಮಾಡುವಾಗ ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೇಕೇ ಬೇಕಪ್ಪ ಚಾಯ್ ಕುಡಿದ್ರೇ ಸಮಾಧಾನ. ಮಾರ್ನಿಂಗ್ ಟಾನಿಕ್ ಇದ್ದಂಗೆ, ಅದನ್ನು ಕುಡಿದ ತಕ್ಷಣ ಫ್ರೆಶ್ ಅಪ್ ಆಗ್ತೀವಿ. ಸೊ ಹಾಗಾಗಿ ನಾನು ಫಸ್ಟ್ ಚಹಾ ಮಾಡ್ಕೊಂಡು ಕುಡಿದೆ. ಇವತ್ತಂದು ಕುಡಿಲೇಬೇಕನ್ನಿಸ್ತು. ಈ ಕಡೆ ಚಹಾ ಎಷ್ಟು ಚೆಂದ ಕುದ್ದಿದೆ. ಆಮೇಲೆ ಈ ಕಡೆ ಹಾಲು ಕಾಯಕ್ಕಿಟ್ಟಿದ್ದೆ, ಹಾಲು ಕಾಯ್ತಾ ಇತ್ತು. ಹಾಗೆಯೇ ಟೈಮ್ ನೋಡಿದೆ, ಟೈಮ್ 7:20 ಆಗಿತ್ತು. ಸೊ ಹಾಗಾಗಿ ಬೇಗ ಎಲ್ಲ ಚಾಪ್ ಮಾಡಿಕೊಂಡು ಸಾಯಿಬಾಬಾ, ಇವತ್ತು ಗುರುವಾರ ಅಲ್ಲ, ಸಾಯಿಬಾಬನ ದರ್ಶನ ಮಾಡಿಕೊಂಡು ಈ ಕಡೆ ಶೇಂಗಾ ಹುರ್ಕೊಳಕ್ಕೆ ಬಂದೆ. ಯಾಕಂದರೆ ಪಲ್ಯಕ್ಕೂ ಬೇಕಾಗಿತ್ತು, ಹಾಗೆ ಈ ಕಡೆ ಕೊಬ್ಬರಿ ಚಟ್ನಿಗೂ ಬೇಕಾಗಿತ್ತು. ಕೊಬ್ಬರಿ ಆಲ್ಮೋಸ್ಟ್ ಹಿಂಗೆ ಇವತ್ತು ಏನಾಯಿತು ಅಂದರೆ, ಕೊಬ್ಬರಿ ಹಿಂಗೆ ಹೊಡೆಯೋದ ತಕ್ಷಣ ಅದು ಫುಲ್ ಒಳಗಿಂದೆಲ್ಲ ನೀಟಾಗಿ ಬಂದೇ ಬಿಡ್ತು. ಅದೊಂದು ಖುಷಿ ಆಯಿತು. ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ. ಸಿಂಪಲಾಗಿ ಮಾಡ್ತೀನಿ, ನಾನೇನು ಜಾಸ್ತಿ ಹಾಕಲ್ಲ. ಕೊಬ್ಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ಆಮೇಲೆ ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊತೀನಿ. ಉಪ್ಪು ಹಾಕ್ಕೊತಾಯಿದ್ದೀನಿ ನೋಡಿ. ಕೈ ಅಳತೆಯಲ್ಲೇ ಹಾಕ್ಕೊತೀನಿ, ಗೊತ್ತಾಗುತ್ತೆ ನನಗೆ. ಇದನ್ನೆಲ್ಲ ಹಾಕ್ಕೊಂಡು ಕೊತ್ತಂಬರಿ ಇರಲಿಲ್ಲ, ಕರಿಬೇವು ಹಾಕ್ಕೊಂಡಿದ್ದೆ ಮೊದಲೇ, ಅದು ಕಾಣಿಸಿಲ್ಲ ನಿಮ್ಗೆ ಅನಿಸುತ್ತೆ. ಸ್ವಲ್ಪ ವಾಟರ್ ಹಾಕ್ಕೊಂಡು ಇವಾಗ ಅದನ್ನು ರುಬ್ಕೊತಾ ಇದ್ದೀನಿ. ವಾಟರ್ ಹಾಕ್ಕೊಂಡು ರುಬ್ಕೊತಾ ಅವಾಗ ಈ ಥರ ನೋಡಿ, ಹಿಂಗೆ ಝೂಮ್ ಮಾಡಿದೆ, ಅದನ್ನು ರುಬ್ಬುತ್ತಾ ಇದ್ದೀನಿ ನೋಡಿ. ಗರ್ರ ಅಂತ ರುಬ್ಬಿದೆ ನೋಡಿ. ಎಷ್ಟು ನೀಟಾಗಿ ರುಬ್ತೀವಿ ಅಷ್ಟು ಚೆನ್ನಾಗಿ ಬರುತ್ತಂತೆ. ಸೊ ನಾನು ನೀಟಾಗಿ ರುಬ್ಬಿದೆ. ವಾಪಸ್ ಎಷ್ಟು ನೀಟಾಗಿ ಚಟ್ನಿ ಆಡಿಸಿದ್ದೆ ಅಂದರೆ, ನನಗೆ ಅದ್ರ ಫ್ರೇಗ್ರೆನ್ಸ್ ನೋಡ್ತಾ ಇದ್ರೆ ಖುಷಿ ಅನ್ನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿ ಬಂದಿತ್ತು. ನೀವು ಈ